ನಾವಿವತ್ತು ಆಸ್ ಯೂಶುವಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫೋರೆಕ್ಸ್ ಬಗ್ಗೆ ನಾಳೆಗೆ ಏನಾಗ್ಬೋದು, ನಮ್ಮ ಹತ್ರ ಏನೇನು ಆಪ್ಷನ್ಸ್ ಇದೆ ನಾಳೆಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡುವ. ಓಕೆ, ಈಗ ನಾವಿರೋದು ನಿಫ್ಟಿ 50ಯಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಈಗ ನಾವು ರನ್ ಆಗ್ತಾ ಇರೋ ವೇವ್ ಏನಿದೆ, ಇದು ವೇವ್ 3 ಕನ್ಫರ್ಮೇ. ಯಾಕೆ ಅಂತಂದ್ರೆ ನೋಡಿ, ಯಾವುದೇ ಗ್ಯಾಪು ಸಹ ಫಿಲ್ಅಪ್ ಆಗಿಲ್ಲ. ಓಕೆ, ಸೊ ಈಗ ನಮ್ಗೆ 2 ವೇವ್ 3 ಇದೆ. ಈಗ ಇದು 4 ಆದ್ಮೇಲೆ ಈ ಸಬ್ ವೇವ್ 1 2 ಇಲ್ಲಿದೆ, ಮತ್ತೆ ಈ ವೇವ್ 3 ಏನು ಹೋಗ್ತಾ ಇದೆ ಅಲ್ವಾ, ಅದ್ರದ್ದು ಒಂದು ವೇವ್ 3 ಇದೆ. ಸೊ 2 ವೇವ್ 3 ನಾವು ಟಾರ್ಗೆಟ್ ಏನಿದೆ ಅನ್ನೋದನ್ನ ನೋಡಮ್ಮ. ಓಕೆ, ಸೊ ಈಗ ನಾವು ಎಕ್ಸ್ಟೆನ್ಷನ್ ಹಾಕುವ ಈಗ. ಓಕೆ, ಸೊ ಇದು 100% ಆದ್ರೆ 26,663 ಹೋಗ್ಬೇಕು ಇದ್ರದ್ದು. ಓಕೆ, ಈಗ ಈ ವೇವ್ 3 ಎಕ್ಸ್ಟೆನ್ಷನ್ ಹಾಕುವ. ಇದನ್ನ ರೆಡ್ ಕಲರ್ ಮಾಡೋಣ. ಸೊ ನೋಡಿ, ಕ್ಲಸ್ಟರ್ ಆಲ್ಮೋಸ್ಟ್ ಎಲ್ಲ ಹತ್ರ ಕ್ಲಸ್ಟರ್ ಬರ್ತಾ ಇದೆ. ಬಟ್ ವೇವ್ 3 ಮಿನಿಮಮ್ ಟಾರ್ಗೆಟ್ ನಿಮ್ದು 100%. ಈ ಲಾರ್ಜ್ ಹೇಳಿದ್ರೆ ಇಲ್ಲಿ ಈ ಕ್ಲಸ್ಟರ್ ಬರ್ತಾ ಇದೆ. ಓಕೆ, ಆಮೇಲೆ 61% ವೇವ್ 3 ಹಿಡಿದ್ರು, 161% ಹಿಡಿದ್ರು ನಿಮಗೆ ಈ ರೇಂಜ್ ಬರ್ತಾ ಇದೆ. ಸೊ ಓಕೆ, ಸೊ ಈಗ ಈ 2 ರೇಂಜ್ ಅನ್ನ ನೀವು ಸ್ವಲ್ಪ ನೆನಪಿಟ್ಕೊಳ್ಳಿ. ಸೊ ನಿಮ್ಗೆ ಇಲ್ಲಿ ಟೈಪ್ ಮಾಡ್ತೀನಿ. ಫಸ್ಟ್ ನಮಗೆ 26,300 ಇಂದ ಹಿಡಿದು 26,350 ವರೆಗೂ ಫಸ್ಟ್ ರೇಂಜ್. ಓಕೆ, ಸೊ ಈ ರೇಂಜು ಈಗ ಅದನ್ನ ಇದು ಮಾಡ್ತೀನಿ. ಆಮೇಲೆ ಸೆಕೆಂಡ್ ರೇಂಜ್ ಬಂದು 26,680 ಇಂದ ಹಿಡಿದು 26,710 ವರೆಗೂ ಈ ರೇಂಜ್ ಇರ್ತದೆ ಈಗ. ಓಕೆ, ಸೊ ನಾನೀಗ ಇದನ್ನ ಡಿಲೀಟ್ ಮಾಡ್ತೀನಿ ಇವೆಲ್ಲ ಈಗ. ಓಕೆ, ಡಿಲೀಟ್ ಮಾಡ್ತೀನಿ. ಸೊ ಈಗ ಈ 2 ರೇಂಜ್ ನಮಗೆ ಸಿಕ್ಕಿರೋದು ಈಗ. ಓಕೆ, ಈಗ ಈ ವೇವ್ ಅನ್ನ ನಾವು ಒಂದ್ ಸ್ವಲ್ಪ ಇನ್ನು ಡೀಪ್ ಆಗಿ ಹೋಗಿ ನೋಡುವ. ಆಕ್ಚುಲಿ ತುಂಬಾ ಡೀಪ್ ಹೋಗಬಾರ್ದು, ಬಟ್ ಆದ್ರೆ ಒಂದು ಟ್ರೈ ಮಾಡಿ ನೋಡುವ ಈಗ. ಓಕೆ, ಸೊ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇರೋದ್ರಿಂದ ನೀವು ಇದನ್ನ ನೋಡಿ. ಈಗ ಇದು ಮತ್ತೆ 0 1 2 ಇಲ್ಲಿ ನಿಮ್ಗೆ ಕೌಂಟ್ ಮಾಡಕ್ ಕಷ್ಟ ಆಗುತ್ತೆ. ಯಾಕೆ ಗೊತ್ತಾ, ಡೀಪ್ ಅಲ್ಲಿ ಹೋದ್ರೆ. ಈಗ ನೀವು ಇದನ್ನ ನೋಡಿದ್ರೆ ಇಲ್ಲಿ ಈ 1 and 2ಗೆ ಫಸ್ಟ್ ಇದು. ಓಕೆ, ಇದನ್ನ ನೀವು ವೇವ್ 1 ಟಾಪ್ ಆಗಿ ಇಟ್ರೆ ಇದು ಎಕ್ಸ್ಟೆನ್ಷನ್ ಅಲ್ಲೇ ಇದೆ. ಸೊ ಎಲ್ಲಿವರೆಗೂ ಇದು ನಿಮಗೆ ಈ ಟ್ರೆಂಡ್ ಲೈನ್ ಒಳಗಡೆ ಬರಲ್ವೋ ಅಲ್ಲಿವರೆಗೆ ನೀವು ಇದನ್ನ 1 2 3 4 ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆಮೇಲೆ 5 ಮತ್ತೆ ಮೇಲೆ ಹೋಗುತ್ತೆ. ಸೊ ನಿಮಗೆ ಇವೊಂದು ಇದು ನಿಮಗೆ ಡ್ರಾಪ್ ಆದ್ರೂ ಸಹ ಮ್ಯಾಕ್ಸಿಮಮ್ 38% ಡ್ರಾಪ್ ಆಗುತ್ತೆ. ಯಾಕಂತಂದ್ರೆ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಸೊ ನಿಮಗೆ ಡ್ರಾಪ್ ಆದ್ರೆ ಮ್ಯಾಕ್ಸಿಮಮ್ 26 46 ಮ್ಯಾಕ್ಸಿಮಮ್. ಇದಕ್ಕೆ ಇಷ್ಟು ಬರಲ್ಲ. ಓಕೆ, ಬಟ್ ಈ ಟ್ರೆಂಡ್ ಲೈನ್ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಅವಾಗ ಏನಾಗುತ್ತೆ, 3 4 ಮತ್ತೆ 5 ಮೇಲ್ಗಡೆ ಹೋಗಿ ಸಮ್ವೇರ್ ಇದ್ರದ್ದು ಮತ್ತೆ ಎಕ್ಸ್ಟೆನ್ಷನ್ ನೋಡಿದ್ರೆ
ಸೊ ನನಗೇನು ಅನ್ಸುತ್ತೆ ಇಲ್ಲಿ ನಿಮಗೆ 1 2 3 ಇದು 4 ಆಮೇಲೆ 5 ಇಲ್ಲೊಂದು ಸ್ವಲ್ಪ ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ಎಲ್ಲಿಯಾದ್ರೂ ಮುಗಿಯುತ್ತೆ ನಿಮ್ದು. ಮತ್ತೆ ಮಾಡಿಬಿಡುವ ಕೌಂಟಿಂಗ್ ಯಾಕೆ. 1 2 ಇದು ನಿಮಗೆ 3 261 ಆಮೇಲೆ ಇಲ್ಲಿ 4 ಆಮೇಲೆ ಮತ್ತೆ ಇಲ್ಲಿ 5 ಇದು ಡಿಗ್ರಿ ಸಬಾರ್ಡಿನೇಟ್. ಇದು ಈ ತರ ಆಗುತ್ತೆ, ಇದು 3 ಆಗುತ್ತೆ, ಇಲ್ಲಿಗೆಲ್ಲ 4 ಮುಗಿಯುತ್ತೆ, ಮತ್ತೆ ಇದರದ್ದು 127% ಆಗಿ ಬಂದು ಇಲ್ಲಿ 5 ಮುಗಿಯುತ್ತೆ. ಅಂದ್ರೆ ನಿಮಗೆ ನಾವು ಈ ಟಾರ್ಗೆಟ್ 1 ಕೊಟ್ಟಿದ್ದೀವಲ್ವಾ, ಯಾವ್ದು ಟಾರ್ಗೆಟ್ 1 T1 ಎಲ್ಲ ಮಾಡಿದ್ವಿಲ್ವಾ, T1 ಹಾ ಈ ರೇಂಜ್ ಇದೆಯಲ್ವಾ, ಈ ರೇಂಜ್ ಅಲ್ಲಿ ಸಮ್ವೇರ್ ನಮ್ದು ವೇವ್ 3 ಮುಗಿಯುತ್ತೆ. ಓಕೆ, 161 ಇಲ್ಲಿ ಮುಗಿಯುತ್ತೆ. ಇದು ಫಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿ ಮುಗಿಯುತ್ತೆ. ಓಕೆ, ಸೊ ಮತ್ತೆ ಇಲ್ಲಿಂದ ಈ 3 ಮುಗಿಯುತ್ತೆ ಇಲ್ಲಿಗೆ, ಆಮೇಲೆ ಮತ್ತೆ 4 ಕೆಳಗಡೆ ಬರುತ್ತೆ, ಆಮೇಲೆ ಮತ್ತೆ 5 ಮೇಲ್ಗಡೆ ಹೋಗುತ್ತೆ. ಅವಾಗ ನಿಮ್ಮದು ಈ 3 ವೇವ್ ಇಲ್ಲಿ ಮುಗಿಯುತ್ತೆ. ಅದು ಯಾವುದು, ನಿಮ್ ಟಾರ್ಗೆಟ್ 2. ಓಕೆ, ಸೊ ಇದು ನನ್ನ ಅಸಂಪ್ಷನ್. ಆಯ್ತಾ, ಇದು ನನ್ನ ಅಸಂಪ್ಷನ್. ಇಲ್ಲಿ ನಿಮಗೆ ವೇವ್ 3 ಮುಗಿಯುತ್ತೆ. ಈ ವೇವ್ 3ದು ನೀವು 1 2 ಓಕೆ, ನಾನಿಲ್ಲಿ 100% ಕನ್ಸಿಡರ್ ಮಾಡಿದ್ದೀನಿ ಇದನ್ನ. ಓಕೆ, ಸೊ 100% ಕನ್ಸಿಡರ್ ಮಾಡಿದ್ರೆ ಇದು, ಇಲ್ಲ ಅಂತಂದ್ರೆ 161% ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ನಾನು ಜಸ್ಟ್ ಮಿನಿಮಮ್ ಟಾರ್ಗೆಟ್ಸ್ ಹೇಳ್ತಾ ಇರೋದು ನಿಮ್ಗೆ. ಓಕೆ, ಸೊ ಇಲ್ಲಿ ನಿಮ್ಗೆ 1 2 3 4 ಇದು ಯಾವ್ದೋ 5th ವೇವ್ ನಿಮ್ಗೆ ಎಕ್ಸ್ಟೆನ್ಷನ್ ಹೋಗ್ಬೋದು, ಇಲ್ಲ ಇದೇ ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬೋದು, ಯಾವ್ದಾದ್ರು ಒಂದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬೋದು. ಇದು ನಿಮ್ಗೆ ಟೆಂಟೇಟಿವ್. ನಾನು ನಿಮ್ಗೆ ಇಷ್ಟೇ ಏನ್ ಹೇಳೋದಂದ್ರೆ, ನಾಳೆಗೆ ಇನ್ ಕೇಸ್ ನಾಳೆಗೆ ಥರ್ಸ್ಡೇ, ಸೊ ಫ್ರೈಡೇ ರಜೆ ಇರ್ಬೋದು, ಸ್ಯಾಟರ್ಡೆ ರಜಾ, ಸಂಡೇ 3 ದಿವಸ ರಜಾ. ಸೊ 3 ದಿವಸ ರಜಾ ಇರೋದ್ರಿಂದ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಮಾಡ್ತಾರೆ. ಸೊ ಪ್ರಾಫಿಟ್ ಬುಕಿಂಗ್ ಮಾಡೋದ್ರಿಂದ ಇದು ಸ್ವಲ್ಪ ನಾಳೆ ಒಂದ್ ಸ್ವಲ್ಪ ಡೌನ್ ಬರಬಹುದು. ಓಕೆ, ಯಾಕೆಂದ್ರೆ 3 ಡೇಸ್ ಕಂಟಿನ್ಯೂಸ್ ವೀಕೆಂಡ್ ಇದೆ. ಸೊ ಅದಕ್ಕಾಗಿ ಒಂದ್ ಸ್ವಲ್ಪ ಮಾರ್ಕೆಟ್ ನಾಳೆಗೆ ಡೌನ್ ಬರಬಹುದು ಅಂತ ನನಗೆ ಅನ್ಸತ್ತೆ. ಇದು ನಿಮಗೆ ವೇವ್ 4 ಮುಗಿದು, ಇಲ್ಲ ವೇವ್ 4 ಮುಗಿದ್ರೆ ಮತ್ತೆ ಎಕ್ಸ್ಟೆನ್ಷನ್ ಎಲ್ಲ ಹೋಗ್ಬಹುದು. ಓಕೆ, ಬಟ್ ಓವರ್ ಆಲ್ ಮಾತ್ರ ಮಾರ್ಕೆಟ್ ಈಗ ಇಂಪಲ್ಸ್ ಅಲ್ಲೇ ಇದೆ, ತುಂಬಾ ಪಾಸಿಟಿವ್ ಇದೆ. ನೋಡಿ, ಇದು ನಿಮ್ಗೆ 26,300 350 ವರೆಗಂತೂ ಹೋಗ್ಲೇಬೇಕು ಈ ವೇವ್ ಕಂಪ್ಲೀಟ್ ಆಗ್ಬೇಕಾದ್ರೆ. ಓಕೆ, ಆಮೇಲೆ ನೆಕ್ಸ್ಟ್ 26,680 ಟು 26,710. ಆಮೇಲೆ ಇಲ್ಲಿ ನೋಡಿ, ಲೀಡಿಂಗ್ ಡಯಾಗ್ನಲ್ದು ಇಲ್ಲೊಂದಿದೆ ನಿಮ್ಗೆ 500, ಇದು 161% ಆಫ್ ಲೀಡಿಂಗ್ ಡಯಾಗ್ನಲ್ ಪ್ರೀವಿಯಸ್. ಇಲ್ಲೊಂದಿದೆ 500 550 ವರೆಗೂ ಒಂದಿದೆ, ಇನ್ ಬಿಟ್ವೀನ್ ಬರ್ತದ. ಓಕೆ, ಆಮೇಲೆ 261% ಆಫ್ ಲೀಡಿಂಗ್ ಡಯಾಗ್ನಲ್, ಇದು ನಿಮಗೆ 27,300. ಸೊ ಓವರ್ ಆಲ್ ನಮಗೆ ಟಾರ್ಗೆಟ್ಸ್ ಮೇಲ್ಗಡೆನೆ ಇದಾವೆ ಹೊರತು ಈಗ ನಮಗೆ ಸ್ಟಾಪ್ ಲಾಸ್ ಕೆಳಗಡೆ ಯಾವುದು ಮಾರ್ಕೆಟ್ ಕಾಣಿಸ್ತಾ ಇಲ್ಲ. ಓಕೆ, ಸೊ ಇದು ಟೋಟಲ್ ಆಗಿ ನಿಫ್ಟಿ 50. ಓಕೆ, ಸೊ ಓವರ್ ಆಲ್ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ
ನಿಫ್ಟಿ 50 ನನಗಂತೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಓಕೆ, ನಾವೀಗ ಬ್ಯಾಂಕ್ ನಿಫ್ಟಿ ಹೋಗುವ. ಈಗ ನಾವಿರೋದು ಬ್ಯಾಂಕ್ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಸೊ ಇದು ವೇವ್ 3ನೇ ಇದೆ, ವೇವ್ 5 ವೇವ್ 3ನೇ ಇದೆ. ಬಟ್ ಇದು ಯಾಕೋ ಬ್ರೇಕ್ಔಟ್ ಕೊಡ್ತಾ ಇಲ್ಲ ಫಾಸ್ಟ್ ಆಗಿ. ನಿಫ್ಟಿ ಪರ್ಫಾರ್ಮ್ ಮಾಡಿದಂಗೆ ಇದು ಬ್ಯಾಂಕ್ ನಿಫ್ಟಿ ಮಾಡ್ತಾ ಇಲ್ಲ. ಓಕೆ, ಸೊ ಒಂದ್ ಸ್ವಲ್ಪ ಇಲ್ಲಿ ವೇಟ್ ಮಾಡೋಣ. ಇನ್ನು ಈಗ ಸಡನ್ ಆಗಿ ಏನು ಹೇಳಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಯಾಕೆಂದ್ರೆ ಈ ಬ್ಯಾರಿಯರ್ ಏನಿದೆ ಅಲ್ವಾ 59,500 ಆ ಬ್ಯಾರಿಯರ್ ಮುರಿಬೇಕು. ಓಕೆ, ಸೊ ಮತ್ತೊಂದು ಇಂಪಾರ್ಟೆಂಟ್ ನಿಮಗೆ ಹೇಳ್ತೀನಿ. ನಾನು ನಿಮಗೆ ವೇವ್ಸ್ ನ ಕಲಿಸುವಾಗ ಲೆಂತ್ ಬಗ್ಗೆ ಹೇಳಿದ್ದೆ. ಓಕೆ, ವೇವ್ಸ್ ಲೆಂತ್ ಬಗ್ಗೆ. ಓಕೆ, ಈಗ ನೋಡಿ ಇದರಲ್ಲಿ ನಮಗೆ ವೇವ್ 1 ಎಕ್ಸ್ಟೆನ್ಷನ್ ಅಲ್ಲಿ ಇದೆ, ತಿಳ್ಕೊಂಬಿಡಿ. ಓಕೆ, ವೇವ್ 1 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಆಮೇಲೆ ಲೀಡಿಂಗ್ ಡಯಾಗ್ನಲ್ ಇದೆ. ಓಕೆ, ವೇವ್ ಲೆಂತ್ ವೇವ್ 1 ಎಕ್ಸ್ಟೆನ್ಷನ್ ಅಲ್ಲಿ ಇದ್ದು ವೇವ್ 3 ನಿಮಗೆ ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇದೆ. ಹಾಗಿದ್ದಾಗ ಎನಿ 2 ವೇವ್ಸ್ ಈಕ್ವಲ್ ಆಗ್ತವೆ. ಸೊ ಈಗ ಇಲ್ಲಿಗೆ ವೇವ್ 4 ಮುಗಿದಿದೆ ಅಂತ ನಾವು ಕನ್ಸಿಡರ್ ಮಾಡಿದ್ರು ಸಹ 127% ಮಿನಿಮಮ್ ಮೂವ್ ಆಗತ್ತೆ, ಇಲ್ಲ 161% ವರೆಗೂ ಮಿನಿಮಮ್ ಮೂವ್ ಆಗತ್ತೆ. ಇದು ಒಂದು ಅಸಂಪ್ಷನ್. ಓಕೆ, ಇನ್ನೊಂದು ಏನಿದೆ ಅಂದ್ರೆ ವೇವ್ 1 ಎಕ್ಸ್ಟೆನ್ಷನ್ ಅಲ್ಲಿ ಇದ್ರೆ, ಎನಿ 1 ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಇದ್ರೆ ಇನ್ನು 2 ವೇವ್ಸ್ ಈಕ್ವಲ್ ಅಂತ ಆಗ್ಬಿಡ್ತವೆ ಅಂತ ಹೇಳಿದ್ದೆ. ಓಕೆ, ಸೊ ಈಗ ನಮ್ದು ವೇವ್ 1 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಸೊ ನಮ್ದು ವೇವ್ 3 161% ರೀಚ್ ಆಗಿಲ್ಲ, ಲೀಡಿಂಗ್ ಡಯಾಗ್ನಲ್ ಇದೆ. ಸೊ ಈ ವೇವ್ ಲೆಂತ್ ನಮ್ದು ವೇವ್ 5 ಲೆಂತ್ ಈಕ್ವಲ್ ಆಗೋ ಚಾನ್ಸಸ್ ಹೆಚ್ಚಿಗೆ. ಸೊ ಹಾಗಿದ್ದಾಗ ಇವೆರಡೂ ಕನ್ಸಿಡರ್ ಮಾಡಿದ್ರೆ ನಮಗೆ ಇಲ್ಲಿ ಕ್ಲಸ್ಟರ್ ಬರ್ತಾ ಇದೆ. ಸೊ 61,346 ಅಂದ್ರೆ ಆಲ್ಮೋಸ್ಟ್ ಆಲ್ ಇಲ್ಲಿಂದ 59 ಅಂತಂದ್ರೆ ಒಂದು 2,000 ಪಾಯಿಂಟ್ಸ್ ಮೂವ್ ಆಗಬಹುದು. ಓಕೆ, ಸೊ ಇವೆಲ್ಲ ಇನ್ಸಿಡೆಂಟ್ಸ್ ಬಿಫೋರ್ ಬಜೆಟ್ ಆಗುತ್ತೆ. ಓಕೆ, ಸೊ ಈಗ ಈ ಪಾಯಿಂಟ್ ಇಂಪಾರ್ಟೆಂಟ್. ನಮ್ಗೆ ಇಲ್ಲಿವರೆಗೂ ಹೋಗುತ್ತೆ, ಇಲ್ಲಿವರೆಗಂತೂ ಹೋಗಲೇಬೇಕು ಮಾರ್ಕೆಟ್. ಬಟ್ ಈ ಜರ್ನಿನ ಎಷ್ಟು ದಿವಸ ಕವರ್ ಮಾಡುತ್ತೆ, ಯಾವ ರೀತಿಯಲ್ಲಿ ಹೋಗಿ ಟಚ್ ಆಗುತ್ತೆ ಅನ್ನೋದನ್ನ ಇವತ್ತಿನ ಡಾಟಾ ಏನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಇನ್ಸಫಿಶಿಯಂಟ್ ಆಗ್ತಾ ಇದೆ ಡಾಟಾ. ಸೊ ಅದನ್ನ ಹೇಳೋಕೆ ನಮ್ಗೆ ಆಪ್ಷನ್ಸ್ ಸಿಗ್ತಾ ಇಲ್ಲ. ಓಕೆ, ಸೊ ಇನ್ನು 1 ಡೇ ಆರ್ 2 ಡೇಸ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಏನಾದ್ರೂ ಫಾರ್ಮ್ ಆದ್ರೆ ನಾವು ಅಲ್ಲಿವರೆಗೂ ಯಾವ ತರ ಹೋಗ್ಬೋದು ಅಂತ ಒಂದು 2-3 ಆಪ್ಷನ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಬಹುದು. ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಈಗ ಫಾರೆಕ್ಸ್ ಅಲ್ಲಿ ಗೋಲ್ಡ್ ಬಗ್ಗೆ ನೋಡುವ. ಈಗ ನಾವಿರೋದು US ಗೋಲ್ಡ್ ಅಲ್ಲಿ. ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಿಮಗೆ ಹೇಳಿದ್ದೆ 111% ಇದ್ದ ರಿವರ್ಸ್ ಆಗುತ್ತೆ, ನನಗೆ ಯಾಕೋ ಬಿ ತರ ಕಾಣಿಸ್ತಾ ಇದೆ ಅಂತ ನಾನು ಒಂದು ನಿಮಗೆ ಹೇಳಿದ್ದೆ. ಬಟ್ ನಮ್ ಅಸಂಪ್ಷನ್ ಆರ್ ನಾನ್ ಮಾಡಿರೋ ಕ್ಯಾಲ್ಕುಲೇಷನ್ ತಪ್ಪಾಯ್ತು, ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಓಕೆ, ಸೊ ಹಾಗಿದ್ದಾಗ ಯಾವಾಗ ಅದು 111% ಮೇಲ್ಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು, ಸೊ ನಾನು ಬ್ಯಾಕ್ ಏನ್ ಕೌಂಟಿಂಗ್ ಮಾಡಿದ್ದೀವಲ್ವಾ ಅದನ್ನ ರೀಚೆಕ್ ಮಾಡಿದೆ. ಸೊ ರೀಚೆಕ್ ಮಾಡಿದಾಗ ಇದನ್ನ 288 ಮಿನಿಟ್ಸ್ಗೆ ಹೋಗ್ತೀನಿ. ಸೊ ರೀಚೆಕ್ ಮಾಡಿದಾಗ ನನಗೆ ನಮ್ದು ಕೌಂಟಿಂಗ್ ನಾನು ಇಲ್ಲಿ ಮಿಸ್ಟೇಕ್ ಮಾಡ್ಕೋತಾ ಇದ್ದೆ. ಕರೆಕ್ಟ್ ಆಗಿ 5 ಮೂವ್ಸ್ ಇಲ್ಲ ಅಂತ ಇದನ್ನ ನಾವು ಬಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೆ. ಬಟ್ ಆಕ್ಚುಲಿ ನಮ್ದು ವೇವ್ 4 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇದು ಎ ಬಿ ಮತ್ತೆ
ಸಿ ನಾವಿಲ್ಲಿ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿದೀವಿ. ಡಬ್ಲ್ಯೂ ಆದ್ಮೇಲೆ ಇದ್ರ ಮೇಲ್ಗಡೆ ಹೋಗೋದು ಎಕ್ಸ್ ಆಗುತ್ತೆ, ಮತ್ತೆ ಎಕ್ಸ್ ಡಬ್ಲ್ಯೂ ಕೆಳಗಡೆ ವಾಯ್ ಬರುತ್ತೆ, ವಾಯ್ ಮತ್ತೆ ನಮ್ಗೆ ಇಲ್ಲಿ ಡಬಲ್ ಎಕ್ಸ್ ಸ್ಮಾಲ್ ಎಕ್ಸ್ ಬರುತ್ತೆ, ಆಮೇಲೆ ಇಲ್ಲಿ ಜಡ್ ಬರುತ್ತೆ, ಜಡ್ ಫೇಲ್ಯೂರ್ ಆಗುತ್ತೆ. ಸೊ ಇದು ಜಡ್ ಫೇಲ್ಯೂರ್ ರೇಷಿಯೋ. ಓಕೆ, ಸೊ ಇಲ್ಲಿಗೆ ನಮ್ದು ವೇವ್ 4 ಮುಗಿಯುತ್ತೆ. ಆಮೇಲೆ ಇದು ವೇವ್ 1 2, ಆಮೇಲೆ ಇವೆರಡನ್ನ ಟ್ರೆಂಡ್ ಲೈನ್ ಹಾಕಿದ್ರೆ ಇದೇ ಸೇಮ್ ಟ್ರೆಂಡ್ ಲೈನ್ ನೀವು ಟಾಪ್ ವೇವ್ 1 ಟಾಪ್ಗೆ ಪೇಸ್ಟ್ ಮಾಡಿದ್ರೆ ಇನ್ ಬಿಟ್ವೀನ್ ಬರೋ ಎಲ್ಲಾ ವೇವ್ಸು ನಿಮಗೆ ವೇವ್ 3ನೇ. ಸೊ ನೋಡಿ ನಿಮಗೆ ಇದನ್ನ ಡಿಲೀಟ್ ಮಾಡ್ತೇನೆ ಈಗ, ಯಾಕಂದ್ರೆ ಮೋರ್ ದೆನ್ 3% ಬರ್ತಾ ಇದೆ. ಸೊ ನಮ್ದು ಕ್ಯಾಲ್ಕುಲೇಷನ್ ಇದು ಬಿ ಅಲ್ಲ, ಇದು ಇಂಪಲ್ಸ್ ವೇವ್. ಈಗ ವೇವ್ 3 ನಾವು ನೋಡಿದ್ರೆ ವೇವ್ 3 161% ಟಚ್ ಆಗಿಲ್ಲ. ಸೊ ಇದು ನಿಮಗೆ ಲೀಡಿಂಗ್ ಡಯಾಗನಲ್ ಅಂತ ಈಗ ಅನಿಸ್ತಾ? ಲೀಡಿಂಗ್ ಡಯಾಗನಲ್ ಇದು. ಸೊ ಲೀಡಿಂಗ್ ಡಯಾಗನಲ್ ನಿಮಗೆ ಎಷ್ಟು ಪರ್ಸೆಂಟ್ ವರೆಗೂ ರಿಟ್ರೇಸ್ ಆಗುತ್ತೆ? ಸೊ ನಿಮ್ದು ರೂಲ್ ಆಫ್ ಆಲ್ಟರ್ನೇಷನ್ ಆರ್ 50% ಆರ್ 60% ಇವೆರಡರಲ್ಲಿ ಒಂದು ಬರಬಹುದು. ಓಕೆ, ಸೊ ನೋಡಿ ಎಕ್ಸಾಕ್ಟ್ಲಿ ನಿಮಗೆ ಲೆಸ್ ದೆನ್ 161% ಇಂದ ರಿವರ್ಸಲ್ ಸೈನ್ಸು ತೋರಿಸ್ತಾ ಇದೆ. ಓಕೆ, ಇದು 127% ಹೋಗೇ ಇಲ್ಲ, ಅದು ನೆನಪಿರಲಿ. ಈಗ ರೂಲ್ ಆಫ್ ಆಲ್ಟರ್ನೇಷನ್ ನಾವು ಅಪ್ಲೈ ಮಾಡಿದ್ರೆ ಇದು 5.58% ಇದೆ, ಇಲ್ಲಿಂದ 5.58% ವರೆಗೂ ಹಿಡ್ಕೋದೆ. ಓಕೆ, ಸೊ ನೋಡಿ, ಸೊ ನಿಮಗೆ 38 to 50 ಇನ್ ಬಿಟ್ವೀನ್ ನಿಮಗೆ ರಿಟ್ರೇಸ್ ಆಗಬೇಕು. ಸೊ ನೀವು 38% ರಿಟ್ರೇಸ್ ಹಿಡಿದ್ರು 4277 ಅಂತಂದ್ರೆ ಆಲ್ಮೋಸ್ಟ್ ಆಲ್ ಹೈ ಇಂದ 200 ಪಾಯಿಂಟ್ಸ್ ಡೌನು ಇದೆ. ಆಮೇಲೆ 4x ಅಲ್ಲಿ ವೇವ್ 4 ಆಲ್ವೇಸ್ ಡೇಂಜರು. ಓಕೆ, ನಿಮಗೆ ಮತ್ತೆ ಅಪ್ಸೈಡ್ ಮೂವ್ ಅಂತ ತೋರಿಸುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಅಪ್ಸೈಡ್ ಮೂವ್ ಅಂತ ತೋರಿಸುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಬಟ್ ವೇವ್ 4 ಮಿನಿಮಮ್ 38.2% ಟಚ್ ಮಾಡುತ್ತೆ. ನಿಮಗೆ ಮೇಲ್ಗಡೆ ಹೋದಂಗೆ ಮಾಡಿ ನಿಮ್ಮನ್ನ ಟ್ರ್ಯಾಪ್ ಮಾಡುತ್ತೆ, ಮತ್ತೆ ಕೆಳಗಡೆ ಕರ್ಕೊಂಡ್ಬರುತ್ತೆ. ಓಕೆ, ಸೊ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ, ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿ. ಓಕೆ, ಸೊ ಇದು ನಿಮಗೆ ಫಾರೆಕ್ಸ್ ಗೋಲ್ಡ್ ಬಗ್ಗೆ. ಓಕೆ, ಸೊ ನಿಮಗೆ ಇನ್ನು ವೇವ್ 5 ಮುಗಿದಿಲ್ಲ ಇಲ್ಲಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಈಗ ನಾವು ಬಿಟ್ಕಾಯಿನ್ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಓಕೆ, ನನಗೆ ಸದ್ಯದ ಮಟ್ಟಿಗೆ ಇನ್ನು ಡೌನ್ ಸೈಡ್ ಅನಿಸ್ತಾ ಇದೆ. ಈ ಬಿಟ್ಕಾಯಿನ್ ಕೌಂಟಿಂಗ್ ಮಾಡಕ್ಕೆ ಏನೋ ಒಂಥರ ಇಂಟ್ರೆಸ್ಟೇ ಬರಲ್ಲ. ಇದು ಯಾವ್ದೋ ಮೂಮೆಂಟೇ ಕೊಡ್ತಾ ಇಲ್ಲ ಎಷ್ಟೋ ದಿನದಿಂದ. ಓಕೆ, ಸೊ ಟೈಮ್ ಬೀಯಿಂಗು ಇದು ಇಂಪಲ್ಸ್ ಆಗಿದೆ ಅಂತ ಇಂಪಲ್ಸ್ ಅಲ್ಲಿ ಕೌಂಟ್ ಮಾಡ್ತಾ ಇದ್ದೀನಿ. ಬಟ್ ಆಕ್ಚುಲಿ ಇದು ರಾಂಗ್ ಮೆಥಡ್ ಇದೆ ಇಂಪಲ್ಸ್ ನ ಕೌಂಟ್ ಅಪ್ಲೈ ಮಾಡೋದು. ಓಕೆ, ಬಟ್ ಎನಿ ಹೌ ನಾವು ಏನಾದ್ರೂ ಒಂದು ಗೆಸ್ ಮಾಡ್ಬೇಕಲ್ವಾ ಹೇಗೆ ಮೂವ್ ಆಗತ್ತೆ ಅಂತ. ಸೊ ಈಗ ನನಗೆ 81.2% ಆದ್ರೆ ಬರಬೇಕು ಅಂತ ನನಗೊಂದು ಅನಿಸ್ತಾ ಇದೆ. ಸೊ 81 ಅಲ್ಲ, ನಿಮಗೆ 111% ಬರುತ್ತೆ ಇದು. ಓಕೆ, ಸೊ 85,500 ಟಾರ್ಗೆಟ್ ಇಟ್ಕೊಂಡು ನಾವು ಈಗ ಮೂವ್ ಆಗ್ಬೋದು. ಸೊ ಇನ್ನೂ ಒಂದು 2000 ಪಾಯಿಂಟ್ಸ್ ಡೌನ್ ಸೈಡ್ ಬರುತ್ತೆ ಅಂತ ನನಗೆ ಒಂದು ಅನಿಸಿಕೆ. ಓಕೆ, ಸೊ ಇದು ನಿಮಗೆ ಇಂಡಿಯನ್ ಮಾರ್ಕೆಟ್ ಮತ್ತೆ ಫಾರೆಕ್ಸ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಏನೇ ಡೌಟ್ ಇದ್ರು ವೇವ್ ಕೌಂಟಿಂಗ್ ರಿಲೇಟೆಡ್ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಎಲ್ಲ ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತೀನಿ. ಓಕೆ, ಸೊ ನೀವು ಮಾಡಿದ ತಕ್ಷಣ ಕಮೆಂಟ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಬಟ್ 1 or 2 days ಒಳಗಾಗಿ ನಾನು ಕಮೆಂಟ್ ಮಾಡೇ ಮಾಡ್ತೀನಿ. ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಅಂತಂದ್ರೆ
ಕೋರ್ಸ್ ವಿಡಿಯೋಗಳನ್ನ ಫಾಲೋ ಮಾಡಿ, ಅಲ್ಲಿ ನೀವು ಅದನ್ನ ನೋಡ್ಲಿಕ್ಕೆ ಟ್ರೈ ಮಾಡಿ. ಸೊ ಅವು ನೀವು ಕಲ್ತ್ರೆ ವೇವ್ ಕೌಂಟಿಂಗು ತುಂಬಾ ಈಸಿ. ಓಕೆ, ಸೊ ಮತ್ತೆ ಸಿಗುವ ನಾಳೆಗೆ. ಆಮೇಲೆ ಇನ್ ಬಿಟ್ವೀನ್ ಸ್ಟಾಕ್ಸ್ನು ಸಹ ನಾನು ವೇವ್ ಕೌಂಟಿಂಗ್ ಅನಲೈಸ್ ಮಾಡಿ ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ, ಅದನ್ನು ನೋಡ್ತಾ ಇರ್ರಿ. ಓಕೆ, ಸೊ ಸಿಗುವ ನೆಕ್ಸ್ಟ್ ನಾಳೆಗೆ. ಬಾಯ್.